ಅದಕ್ಕಿಂತ ಮುಂಚೆ ಬಾಬು ಚವಾನ್ ಕೊಟ್ಟಾಗ ನೀವು ಇರಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಬಜೆಟ್ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ. ನಾನು ಪಶುಸಂಗೋಪನಾ ಇಲಾಖೆ ಬಗ್ಗೆ ಬೇಗ ಮುಗಿಸಬೇಕು. ನಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೀನಿ ಸಭಾಧ್ಯಕ್ಷರೇ. ಮೈಸೂರು ರಾಜ ಮುಖಪ್ರಾಣಿ ಸೇವೆ ಆಗಬೇಕು, ರಕ್ಷಣೆ ಆಗಬೇಕು. ಅದಕ್ಕಾಗಿ 3,05,000 ಎಕರೆ ಜಮೀನು ಕೊಟ್ಟಿದ್ರು ಸಭಾಧ್ಯಕ್ಷರೇ. ಈಗ ತಾವು ನೋಡಿದ್ರೆ 45,000 ಅಷ್ಟೇ, 45,000 ಎಕರೆ ಅಷ್ಟೇ. ಬಾಕಿ ಎಲ್ಲ ಅತಿಕ್ರಮಣ. ಮಾಜಿ ಮಂತ್ರಿಗಳು, MLAಗಳು ಈ ಪ್ರದೇಶಕ್ಕೆ ಮುಖಪ್ರಾಣಿ ನಾವು ಮಂತ್ರಿ ಟೈಮ್ನಲ್ಲಿ ಹೋಗಿದ್ವಿ ಸಭಾಧ್ಯಕ್ಷರೇ, ವಿಸಿಟ್ ಮಾಡಿದ್ದೀನಿ. ಈ ಟೈಮ್ನಲ್ಲಿ ಸರ್ವೆ ಮಾಡಕ್ಕೆ ಕೂಡ ಹೇಳಿದ್ದೀವಿ. ಸರ್ವೆ ಆಗಿಲ್ಲ ಸಭಾಧ್ಯಕ್ಷರೇ. ಸರ್ವೆ ಹೋದ್ರೆ MLA ಅವರು ವಿರೋಧ ಮಾಡಿದ್ರು. ನಾವು ಹೆಸರು ಹೇಳಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ನಮ್ಮ ಜಾಗ ಉಳಿಸಬೇಕು, ಮುಖಪ್ರಾಣಿ ಸೇವೆ ಆಗಬೇಕು. ಅದಕ್ಕಾಗಿ ತಮ್ಮದು ವಿನಂತಿ ಸಭಾಧ್ಯಕ್ಷರೇ. ಆಮೇಲೆ ಜೊತೆಗೆ ಈ ದೇಸಿ ಜಾನುವಾರು ತಳಿ, ಆಮೇಲೆ ಕಿಲ್ಲಾರಿ, ಅಮೃತ್ ಮಹಲ್, ದೇವ್ನಿ ಬಂದ್ ಆಗ್ತಾ ಇದೆ ಸಭಾಧ್ಯಕ್ಷರೇ. ಅದಕ್ಕಾಗಿ ನಮ್ಮ ಈ ಅಮೃತ್ ಮಹಲ್ ಕಾಲ್ ಉಳಿಸಬೇಕು. ಅದಕ್ಕಾಗಿ ತಮ್ಮ ವಿನಂತಿ ಸಭಾಧ್ಯಕ್ಷರೇ. ಆಮೇಲೆ ನಮ್ಮ ಸರ್ಕಾರ ಟೈಮ್ನಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಆಯಿತು ಸಭಾಧ್ಯಕ್ಷರೇ. ಈಗ ನೋಡಿದ್ರೆ ರೋಜಗಾರವಾಗಿ ಹತ್ಯೆ ಆಗ್ತಾ ಇದೆ ಮುಖಪ್ರಾಣಿಗೆ. ನಮ್ಮ ಸರ್ಕಾರದಲ್ಲಿ ಚೆಕ್ ನಾಕ ಚಾಲು ಮಾಡಿದ್ದೀನಿ, ಚೆಕ್ ನಾಕ ಬಂದ್ ಆಗಿದೆ ಸಭಾಧ್ಯಕ್ಷರೇ. ಆಮೇಲೆ ನಮ್ಮ ಪ್ರಾಣಿ ಸಹಾಯವಾಣಿ ಕೇಂದ್ರ, ರೈತರು ಸಂಪೂರ್ಣ ಮಾಹಿತಿ ಸಿಗಬೇಕು ರೈತರಿಗೆ. ಓಕೆ, ಅದಕ್ಕಾಗಿ ಪ್ರಾಣಿ ಸಹಾಯವಾಣಿ ಕೇಂದ್ರ ಪ್ರಾರಂಭ ಮಾಡಿದೀವಿ ಸಭಾಧ್ಯಕ್ಷರೇ. ಈ ಸರ್ಕಾರ ಬಂದ್ ಆಗಿದೆ. ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿ ಈ ಕೂಡ ಸ್ಕೀಮ್ ಬಂದ್ ಆಗಿದೆ ಸಭಾಧ್ಯಕ್ಷರೇ. ಆಮೇಲೆ ವಿಶೇಷವಾಗಿ 1962 ಆಂಬ್ಯುಲೆನ್ಸ್ ನಮ್ಮ ಅವಧಿಯಲ್ಲಿ 275 ಪ್ರತಿ ತಾಲೂಕಿಗೆ ಆಂಬ್ಯುಲೆನ್ಸ್ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಇವತ್ತು ನೋಡಿದ್ರೆ ನಾವು ಆಂಬ್ಯುಲೆನ್ಸ್ ಓಡಾಡ್ತಾ ಇಲ್ಲ. ನಾನು 2 ಸೀಪ್ ಮಾಡಬೇಕು ಇತ್ತು, ಒಂದೇ ಸೀಪ್ ಆಗಿದೆ. 8 ರಿಂದ 9 ರಿಂದ 5 ರಾತ್ರಿ ಫೋನ್ ಬಂದ್ರೆ ಏನ್ ಮಾಡಬೇಕು? ಮುಖಪ್ರಾಣಿ ಎಲ್ಲಿ ಹೋಗಬೇಕು? ತಮ್ಮ ಮುಖಾಂತರ ಈ ಕೂಡ ಆಂಬ್ಯುಲೆನ್ಸ್ ಚಾಲು ಮಾಡಬೇಕು ವಿನಂತಿ ಮಾಡ್ತಾ ಇದ್ದೀನಿ. ಆಮೇಲೆ ಪುಣ್ಯಕೋಟಿ ದತ್ತ ಯೋಜನೆ ಕರ್ನಾಟಕ ಇತಿಹಾಸದಲ್ಲಿ ನಮ್ಮ ಮುಖ್ಯಮಂತ್ರಿ ಅವರು ಈ ಯೋಜನಾ ಪ್ರಾರಂಭ ಮಾಡಿದ್ರು. 27 ಕೋಟಿ 200 ಗೋಶಾಲೆಗೆ ಡಿಬೇಟಿ ಮುಖಾಂತರ ನಾನು ಕಳಿಸಿದ್ದೀನಿ ಸಭಾಧ್ಯಕ್ಷರೇ. ಇವತ್ತು ಬಂದಾಗಿದೆ. ಪುಣ್ಯಕೋಟಿ ಬಂದು ಒಂದು ಕೆಲಸ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಅವಧಿನಲ್ಲಿ ಜಿಲ್ಲೆಗೆ ಒಂದು ಗೋಶಾಲೆಗೆ ದುಡ್ಡು ಇಲ್ಲ. ಗೋಶಾಲಾ ಬಂದಾಗಿದೆ ಸಭಾಧ್ಯಕ್ಷರೇ. ತಮ್ಮ ಮುಖಾಂತರ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಗೋಶಾಲಾ ಪುನಃ ಪ್ರಾರಂಭ ಆಗಬೇಕು, ಗೋಶಾಲಾ ರಕ್ಷಣೆ ಆಗಬೇಕು ನಮ್ಮ ವಿನಂತಿ ಸಭಾಧ್ಯಕ್ಷರೇ. ಆಮೇಲೆ ನಮ್ಮ ತಾಲೂಕಾ ಹೇಳ್ತೀನಿ ಸಭಾಧ್ಯಕ್ಷರೇ. ಆಮೇಲೆ ನಮ್ಮ ತಾಂಡಾಭಿವೃದ್ಧಿ ನಿಗಮ, ನಮ್ಮೂರೇ ಪಾಯಿಂಟು ತಾಂಡಾಭಿವೃದ್ಧಿ ನಿಗಮ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರಾರಂಭ ಮಾಡಿದ್ರು. ಇವತ್ತು ಪ್ರಾರಂಭ ಇದೆ. ಬಟ್ ನಮ್ಮ ಕಲಾ, ನಮ್ಮ ಸಂಸ್ಕೃತಿ, ಅದಕ್ಕಾಗಿ ವಿಶೇಷ ನಾನು ಅನುದಾನ ಕೊಡ್ತೀನಿ ಹೇಳಿದ್ರು ಮುಖ್ಯಮಂತ್ರಿ ಅವರು, ಕೊಟ್ಟಿಲ್ಲ. ಆಮೇಲೆ ತಾಂಡಾನಲ್ಲಿ ಶಿಶುರೋಡ್ ಇಲ್ಲ, ಡ್ರೈನ್ ಇಲ್ಲ, ಶಿವಲಾಲ್ ಭವನ್ ಆಗ್ತಾ ಇಲ್ಲ, ಬಂಜಾರ ಭವನ್ ಆಗ್ತಾ ಇಲ್ಲ. ಅದಕ್ಕೆ ತಮಗೆ ವಿನಂತಿ ಮಾಡ್ತೀನಿ ಸಭಾಧ್ಯಕ್ಷರೇ. ಲಾಸ್ಟ್ ಪಾಯಿಂಟ್, ನಮ್ಮ ಔರಾದ್ನಲ್ಲಿ ವಿಧಾನಸಭಾ ಕ್ಷೇತ್ರ, ನಮ್ಮ ಲಾಸ್ಟ್ ಕ್ಷೇತ್ರ
ನಮ್ಮ ಇಲ್ಲಿ ಈಶ್ವರ್ ಖಂಡ್ರೆ ಸಾಬ್ರು ಇದ್ದಾರೆ, ರಹೀಂ ಖಾನ್ ಇದ್ದಾರೆ, ಎಲ್ಲ ಇದ್ದಾರೆ ಮೇಲೆ ಈಗ ಹೇಳ್ತಾ ಇದ್ದೀನಿ. ಮಂತ್ರಿ ಇದ್ದಾರೆ. ಟೈಮ್ ಇಲ್ಲಲ್ಲ ಅದಕ್ಕಾಗಿ ಎಂತ ಮಾಡೋದು ಈಗ? ನಮ್ಮ ಕಾನ್ಸ್ಟೆನ್ಸಿ ಲಾಸ್ಟ್ ಕಾನ್ಸ್ಟೆನ್ಸಿ ಫಸ್ಟ್ ಅಲ್ಲಿಂದ ಫಸ್ಟ್ 52 ಮಾಡ್ಯಾರ. ಆಮೇಲೆ ಇಲ್ಲಿ ಮಹಾರಾಷ್ಟ್ರ, ಇಲ್ಲಿ ತೆಲಂಗಾಣ, ಮಧ್ಯ ಕರ್ನಾಟಕ. ಚಾನ್ಸ್ ಅದಕ್ಕಾಗಿ ನಮ್ಮ ಕನ್ನಡ ಹಿಂದೆ ಅರ್ಧ ಅದಕ್ಕಾಗಿ ನಾವು ನಮ್ಮ ಸಿಪೇಟ್ ಕಾಲೇಜು ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ ಡಿಸಿ ಇತ್ತು. ಈ ಟೈಮ್ನಲ್ಲಿ ಈಗ ಬಂದಾರ ನೋಡ್ರಿ ಗೋವಿಂದ ರೆಡ್ಡಿ. ಈ ಟೈಮ್ನಲ್ಲಿ ಮುಖ್ಯಮಂತ್ರಿ ತಗೊಂಡು ಪೂಜಾ ಮಾಡಿದೀವಿ. ಇಲ್ಲಿ ಮಂತ್ರಿ ಪಾಪ ಅವರು ಕಳ್ಸ್ಯಾರ, ತಿಮ್ಮ ಆಗಿದೆ ಹೇಳ್ತಾ ಇದಾರೆ. ವಿನಂತಿ ಇದೆ, ಜಲ್ದಿ ಸಿಪೇಟ್ ಕಾಲೇಜ್ ಪ್ರಾರಂಭ ಮಾಡಬೇಕು. ಮುಖಾಂತರ ಮಂತ್ರಿಜಿಗೆ ವಿನಂತಿ ಮಾಡ್ತೀನಿ. ಆಮೇಲೆ ಕೆರೆ ತುಂಬ ಯೋಜನೆ ಟೆಂಡರ್ ಆಗಿದೆ ಸಭಾಧ್ಯಕ್ಷರೇ. ಇನ್ಚಾರ್ಜ್ ಮಿನಿಸ್ಟರ್ಗೆ ನಿನ್ನೆ ಹೇಳಿದ್ರು, ಕೆರೆ ತುಂಬಿ ರೈತರ ಸಲುವಾಗಿ ನಮ್ಮ ಅವಧಿನಲ್ಲಿ ಮಂಜೂರು ಮಾಡಿದ್ದೀನಿ, ಟೆಂಡರ್ ಕೂಡ ಆಗಿದೆ, ಶೀಘ್ರದಲ್ಲಿ ಪ್ರಾರಂಭ ಆಗಬೇಕು ವಿನಂತಿ ಸಭಾಧ್ಯಕ್ಷರೇ. ಆಮೇಲೆ ಕಾರಂಜಾಯಿಂದ ಔರಾದ್ ಪಟ್ಟಣ್ಗೆ, ಕಮಾನಗರ್ ಪಟ್ಟಣ್ಗೆ ಕುಡ್ಲಿಕ್ಕೆ ನೀರು ಬಹಳ ದಿವಸದಿಂದ ಬೇಡಿಕಿತ್ತು, 30 ವರ್ಷದಿಂದ ಓಕೆ ಮಂಜೂರು ಆಗಿದೆ, ಟೆಂಡರ್ ಆಗಿದೆ, ಜಲ್ದಿ ಪ್ರಾರಂಭ ಮಾಡಬೇಕು ನಮ್ಮ ವಿನಂತಿ ಇದೆ ಸಭಾಧ್ಯಕ್ಷರೇ. ಆಮೇಲೆ ಕೊನೆಗೆ ನಮ್ಮ ಜಲ್ ಜೀವನ್ ಮಿಷನ್ ನಮ್ಮ ಪ್ರಧಾನಮಂತ್ರಿ ಅವರು ನಲ್ ಸೆ ಜಲ್ JJM ಸ್ಕೀಮ್ನಲ್ಲಿ ನಮ್ಮ 276 ವರ್ಕ್ ಇದೆ ಸಭಾಧ್ಯಕ್ಷರೇ. ಆಮೇಲೆ ನಮ್ಮ ಕಡೆ ನೀರಿನ ಪಾತ್ರೆ ಬಹಳ ಡೀಪ್ ಇದೆ, 600-500 ಮಾಡಬೇಕು ಅಂದ್ರೆ ನೀರು ಸಿಗಲ್ಲ. 276 ವರ್ಕ್ನಲ್ಲಿ 40-60 ವರ್ಕ್ ಅಷ್ಟೇ, ಬಾಕಿ ಎಲ್ಲ ಕಳಪೆ ಆಗಿದೆ. ನಾನು ಮಂತ್ರಿಗೆ ಪತ್ರ ಬರೆದೀನಿ, ಇನ್ಚಾರ್ಜ್ ಮಿನಿಸ್ಟ್ರಿಗೆ ಪತ್ರ ಕೊಟ್ಟಿದ್ದೀನಿ. ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಸೇರಿ ಸರಿ ಕೆಲಸ ಆಗಿಲ್ಲ. ಇವತ್ತು ಬಹಳ ಅಹಂಕಾರ ಆಗ್ತಾ ಇದೆ. ನೀರಿನ ಸಲುವಾಗಿ ಡೈಲಿ ಫೋನ್ ಬರ್ತಾ ಇದೆ, ತಾವು ಇಂದು ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಟ್ರಾನ್ಸ್ಪೋರ್ಟ್ ಹೇಳ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇಲ್ಲ. ನಾನು ಜಾಸ್ತಿ ಟೈಮ್ 10 ನಿಮಿಷ ಆಗಿಲ್ಲ, ನಾನು ಜಾಸ್ತಿ ಮಾತಾಡಲ್ಲ, ಬಟ್ 2 ಮಿನಿಟ್ಸ್ ಮಾತಾಡ್ತಾ ಇದ್ದೀನಿ. ನಮ್ಗೆ ತಾವು ನಮ್ಮ ಸ್ನೇಹಿತರು, ಅದಕ್ಕಾಗಿ ನನ್ನ 276 ವರ್ಕ್ ನಲ್ಲಿ 60 ಅಷ್ಟೇ ಚೆನ್ನಾಗಿದೆ, ಬಾಕಿ ಎಲ್ಲ ಕಳಪೆ ಆಗಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ತಮ್ಮ ಮುಖಾಂತರ ಮಂತ್ರಿಗಳಿಗೆ, ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು, ನಾನು ಸಮಿತಿ ಮಾಡ್ತೀನಿ, ಸಮಿತಿ ಆಗಿಲ್ಲ, ಸಮಿತಿ ನಿರೀಕ್ಷಣೆ ಮಾಡಿಲ್ಲ, ಸಮಿತಿ ಸರ್ವೆ ಮಾಡಿಲ್ಲ. ಸರ್ವೆ ಆಗಬೇಕು. ನಮ್ಮ ಭಾಗಕ್ಕೆ ಬಹಳ ಪ್ರಾಬ್ಲಮ್ ಇದೆ, ರೈತರಿಗೆ ಕುಡ್ಲಾಕ ನೀರಿಲ್ಲ. ಅದಕ್ಕಾಗಿ ತಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಮ್ಮ JJM ಕೆಲಸ ಸರಿಯಾಗಿ ಆಗಬೇಕು, ಆಮೇಲೆ ಕ್ವಾಲಿಟಿ ಕೆಲಸ ಆಗಬೇಕು ವಿನಂತಿ ಮಾಡ್ತಾ ಇದ್ದೀನಿ. ಸಭೆ ಮುಗಿತು, ನಮ್ದು ಸಭೆ ಮುಗಿತು. ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು. ಮಹೇಶ್ ತೆಂಗಿನಕಾಯಿ, ನೆಕ್ಸ್ಟ್ ಕುಣಿಗಲ್ ರಂಗನಾಥ್, ಅಧ್ಯಕ್ಷರೇ, ರಘುಮೂರ್ತಿ, ದೆನ್ ಭಾಗೀರಥಿ.